ಶಾಸ್ತ್ರಿಗಳೇ, ಮುಂದಿನ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ವಾರದ ಆದಿಯಲ್ಲಿ ಅಂತಂದರೆ, ವೃತ್ತಿಯಲ್ಲಿ ಹೆಚ್ಚಿನ ಒತ್ತಡ ಸಿಗ್ತಕ್ಕಂತಹ ಸಾಧ್ಯತೆ ಇದೆ, ಹುಷಾರು. ಸ್ತ್ರೀಯರಿಗೆ ಅಲದಾಟಗಳಿದ್ದಾವೆ, ವಿದೇಶಿ ಸಂಪರ್ಕದಿಂದ ಲಾಭ ಬರ್ತದೆ, ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ವೃತ್ತಿಯಲ್ಲಿ ಅದು ಕರ್ಮಾಧಿಪತಿ ಚಂದ್ರ ನಿಮಗೆ ವೇದದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಹೆಣ್ಮಕ್ಳಿಗೆ ಕಾರ್ಯದ ಒತ್ತಡ, ಆಫೀಸಲ್ಲೂ ಕೆಲಸ, ಮನೆಯಲ್ಲೂ ಕೆಲಸ, ಇನ್ಯಾರೋ ಸ್ನೇಹಿತರು ಬಂಧುಗಳು ಬಂದು ಇನ್ನೊಂದು ಕೆಲಸ ತೊಡಗಿಸ್ಬಿಡ್ತಾರೆ. ಹೀಗಾಗಿ ಕೆಲಸ ಮಾಡೋ ಅಥವಾ ಇನ್ಯಾರೋ ಪಾಪ ಮನೆಗೆ ಬಂದು ಹುಷಾರಿಲ್ಲದೆ ಇರೋರು, ಈ ರೀತಿಯ ಒಂದು ಸೇವೆ ಈ ಥರದ್ದೊಂದು ಮಾಡಬೇಕಾದ ಸಂದರ್ಭಗಳು ಎದುರಾಗಬಹುದು. ಆ ರೀತಿಯಲ್ಲಿ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ರೀತಿಯ ಒಂದು ಸಂದರ್ಭ ಇದೆ. ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಆದರೆ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇದು ಚೆನ್ನಾಗಿದೆ. ಮತ್ತು ಭಾಗ್ಯದಲ್ಲಿ ಗುರು ಇರ್ತಕ್ಕಂಥದ್ದು, ಗುರು ದೃಷ್ಟಿ ಇರ್ತಕ್ಕಂಥದ್ದು ರಾಶಿಗೆ ಇದು ಒಂದು ಬಲವನ್ನು, ವಿಶ್ವಾಸವನ್ನು ಇದನ್ನು ತಂದು ಕೊಡುತ್ತೆ. ಮತ್ತು ದೇವರು, ಪೂಜೆ, ಪುನಸ್ಕಾರ ಇವುಗಳಲ್ಲಿ ನಂಬಿಕೆ, ಅವುಗಳಿಂದಾಗಿ ಕಷ್ಟ ದಾಟ್ತೀನಿ ಅಂತಕ್ಕಂಥ ಒಂದು ಸಹನೆ ಇದೆಲ್ಲ ಬರ್ತಕ್ಕಂಥದ್ದು ಖಂಡಿತ ಇದೆ. ಆತಂಕ ಮಾಡ್ಕೋಬೇಡಿ. ಮತ್ತು ವಾರದ ಅಂತ್ಯ ಗಮನಿಸೋಣ. ಇದೆಲ್ಲ ಲಾಭ ಎಲ್ಲ ಇದೆಯಲ್ಲ, ವಿದೇಶ ಸಂಪರ್ಕಗಳ ಲಾಭ ಆಗಬಹುದು, ಇನ್ಯಾವುದೋ ಒಂದು ವ್ಯವಹಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಬುಧನ ಸಂಚಾರ ತುಂಬ ಚೆನ್ನಾಗಿದೆ. ಭಾಗ್ಯಕ್ಕೆ ಹೋದಾಗ ಬಹುಭಾಗ್ಯ ಸಮನ್ವಿತ ಅಂತ ಹೇಗೆ ಕಷ್ಟ ಬಂತು ವಾರದ ಹಾದಿಯಲ್ಲಿ, ವಾರದ ಅಂತ್ಯದಲ್ಲಿ ಹಾಗೆ ನಿವಾರಣೆಯೂ ಆಗಿಬಿಡುತ್ತೆ. ಸಹಕಾರಗಳು, ಸಹಾಯಗಳು ಸಿಗುತ್ತೆ. ಇನ್ಯಾರ್ದೋ ಒಂದು ಹೆಲ್ಪ್ ಸಿಕ್ಬಿಟ್ಟು ಆಯಿತು ಇದನ್ನು ಮುಗಿಸಿದ್ದೀನಿ ಅಂತಕ್ಕಂಥ ಒಂದು ಸಮಾಧಾನವೂ ಉಂಟಾಗುತ್ತೆ. ಆ ರೀತಿಯಲ್ಲಿ ವೃತ್ತಿಯಲ್ಲಿ ತುಂಬ ಚೇತರಿಕೆ ಉಂಟಾಗುತ್ತೆ. ಏನು ಪ್ರೆಷರ್ ಇತ್ತೋ, ವರ್ಕ್ ಪ್ರೆಷರು ಅಥವಾ ಇನ್ನೇನೋ, ಅವುಗಳ ನಿವಾರಣೆಯಾಗಿ ಅದನ್ನು ನಿಭಾಯಿಸೋ ಕಲೆಯೂ ಗೊತ್ತಾಗುತ್ತೆ. ಒಂದೇ ಸಲ ಬಂದರೆ ಹೇಗೆ ಮಾಡಬೇಕು, ಇದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋತ್ತಾಗ ಒಂದು ಕೌಶಲ್ಯವೂ ಹೊಳೆಯುತ್ತೆ. ಅದು ಬುಧನಿಂದಾಗಿ ಚೆನ್ನಾಗಿದೆ. ಹೀಗಾಗಿ ವಾರದ ಅಂತ್ಯದ ವೇಳೆಗೆ ಅಧ್ಯಯನ, ಸಂಶೋಧನೆಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಶುಭ ಧರ್ಮ ಕಾರ್ಯಗಳಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಇದೆಲ್ಲ ಚೆನ್ನಾಗಿದೆ ಇವರೇ. ಹೀಗಾಗಿ ಗುರುವಾರದಿಂದ ಮುಂದೆ ಶುಕ್ರವಾರ, ಶನಿವಾರದ ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ. ಭಾಗ್ಯದ ದಿನಗಳು ಶುರುವಾಗುತ್ತೆ. ತುಂಬ ಉತ್ಕೃಷ್ಟವಾಗಿದೆ. ಪ್ರಾರ್ಥನೆಗೆ ತುಲಾರಾಶಿಯವರು ಗಣಪತಿಗೆ ಲಡ್ಡು ಸಮರ್ಪಣೆ ಮಾಡಿ, ಅದು ಇನ್ನೂ ಹೆಚ್ಚಿನ ಸಹಾಯ ಮಾಡುತ್ತೆ. ಆ ಲಡ್ಡು ಪ್ರಸಾದ ತೆಗೆದುಕೊಳ್ಳಿ, ಅದು ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅಚಾನಕ್ಕಾದ ತೊಡಕುಗಳು ಬರಬಹುದು. ಸಂಗಾತಿಯ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಶತ್ರುಗಳು ದೂರ ಆಗ್ತಾರೆ. ಸ್ತ್ರೀಯರಿಗೆ ಲಾಭ, ಉತ್ತಮ ಸಲಹೆ ಸಿಗುತ್ತೆ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಶ್ರವಾಗಿದೆ. ಕೆಲಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಮಾಂದಿ ಸಂಚರಿಸುತ್ತೆ ಕೇತು ಜೊತೆಗೆ, ಅದು ವಿಘ್ನಗಳ ತಂದು ಕೊಡುತ್ತೆ. ಮತ್ತು ಇನ್ಯಾವುದೋ ಒಂದು ತೊಡಕು ಬಂದು ಕೂತ್ಕೊಂಡ್ಬಿಡುತ್ತೆ ನಿಮಗೆ. ನೀವು ಕೆಲಸ ಮಾಡ್ತಾ ಇರೋದು ಒಂದಾದರೆ ಇನ್ಯಾವುದೋ ಒಂದು ಬೇಡದೆ ಇರೋದು ಬಂದು ಸೇರ್ಕೊಂಡ್ಬಿಡುತ್ತೆ ಆ ಕೆಲಸದ ಜೊತೆಗೆ. ಅದು ಕಿರಿಕಿರಿ ಆಗ್ತಾ ಇರುತ್ತೆ. ಆ ರೀತಿಯ ಒಂದು ಸಾಧ್ಯತೆ. ಅಥವಾ ವಿಘ್ನಗಳು, ಕೆಲಸ ಎಷ್ಟು ಅಲ್ದಾಡಿದ್ರೂ ಆಗ್ತಾ ಇಲ್ವಲ್ಲಪ್ಪ ಅಂತ ಈ ರೀತಿಯಲ್ಲಿ ತೊಡಕುಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ತಾಳ್ಮೆ ಇರಲಿ. ಮತ್ತು ಲಾಭದಲ್ಲಿ ಚಂದ್ರ ಸಂಚರಿಸುವಾಗ ಈ ಹಾಲು, ಹೈನು, ಹೂವು, ಹಣ್ಣು ಈ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಆ ಕೆಲಸಗಳಲ್ಲಿ ಕೃಷಿ, ಅಡಿಕೆ ಮತ್ತೊಂದು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ, ಅನುಕೂಲ, ಇನ್ಯಾರ್ದು ಮಾರ್ಗದರ್ಶನ, ಸಹಾಯ ಅದೇ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚೆನ್ನಾಗಿದೆ, ಒಂದು ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹಾಗೆ ಇರುತ್ತೆ. ಯಾವುದು ತೊಡಕಿದೆಯೋ ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬುಧ ಅಷ್ಟಮಕ್ಕೆ ಸಂಚರಿಸ್ತಾನೆ. ಆಪ್ತರ ಜೊತೆಗೆ ಸ್ವಲ್ಪ ಮನಸ್ತಾಪಗಳು, ಸ್ತ್ರೀಯರಿಗೆ ಅಧಿಕ ವ್ಯಯ, ಬಂಧು ಮಿತ್ರರ ಸಲುವಾಗಿ ಸ್ವಲ್ಪ ಖರ್ಚು, ಸಂಗಾತಿಯಲ್ಲಿ ಮನಸ್ತಾಪಗಳು ಬರತಕ್ಕಂಥದ್ದು ಸಾಧ್ಯತೆ. ಸ್ವಲ್ಪ ಮಟ್ಟಿಗೆ ವೀಕಾಗಿದೆ. ಅಷ್ಟಮಕ್ಕೆ ಹೋಗ್ತಾನೆ ಬುಧ, ಅಷ್ಟು ಅದು ದುಃಖ, ಅಪಮಾನದ ಸ್ಥಾನ, ಅದನ್ನು ನಿವಾರಣೆಗೊಳಿಸುತ್ತೆ. ಹಾಗಾಗಬೇಕಾಗಿತ್ತು, ಬಚಾವಾದೆ ಅಂತಕ್ಕಂಥ ಒಂದು ನಿರಾಳತೆ ಖಂಡಿತ ತಂದುಕೊಡುತ್ತೆ. ಯಾವುದೋ ಒಂದು ರಹಸ್ಯ ಬಯಲಿಗೆ ಬಂದುಬಿಡುತ್ತೆ ಅನ್ನೋ ಭಯ ಇಲ್ಲ. ಆ ರೀತಿಯಲ್ಲಿ ಒಂದು ಬಚಾವನ್ನಪ್ಪ, ಆ ರೀತಿಯ ಒಂದು ಸಾಧ್ಯತೆಯನ್ನು ಬುಧ ತಂದುಕೊಡ್ತಾನೆ. ಆತಂಕ ಬೇಡ. ಅದರಲ್ಲಿ ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ ಕೊನೆ. ಹೀಗಾಗಿ ಪರಿಶ್ರಮ ಇದೆ. ಅದೃಷ್ಟವೂ ಕೈತಪ್ಪಿ ಬಿಡೋದು. ಅದೃಷ್ಟದ ಅಧಿಪತಿ ವೇಗ ಬಂದಾಗ ಕೈಕೊಡುವ ಸಾಧ್ಯತೆಗಳು. ಹೀಗೆ ಒಂದು ರೀತಿಯಲ್ಲಿ ಮಿಶ್ರವಾಗಿದೆ. ತಾಳ್ಮೆ ಇರಲಿ. ಇದಕ್ಕೆ ಪರಿಹಾರ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಗಣಪತಿ ಸನ್ನಿಧಾನದಲ್ಲಿ ಕಬ್ಬಿನ ಹಾಲಿನ, ಅಂದರೆ ಯಾವುದನ್ನು ಇಕ್ಷುರಸ ಅಂತೀವೋ, ಕಬ್ಬಿನ ರಸ, ಅದರ ಒಂದು ಅಭಿಷೇಕವನ್ನು ಮಾಡಿಸಿ ಅದರ ತೀರ್ಥ ತೆಗೆದುಕೊಳ್ಳಿ. ಅದು ತುಂಬ ಸಹಾಯ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.